ಕಳೆದ 3-4 ದಿನಗಳ ಹಿಂದೆ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ವಿಚಾರವಾಗಿ ರಾಜ್ಯವ್ಯಾಪ್ತಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ವಿಚಾರ ಇವಾಗ ಖುದ್ದಾಗಿ ಕ್ರಸ್ಟ್ ಗೇಟ್ನ ಕಾಮಗಾರಿಯನ್ನು ವೀಕ್ಷಿಸಲು ಸಚಿವ ಜಮೀರ್ ಅಹಮದ್ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ತುಂಗಭದ್ರಾ ಅಣೆಕಟ್ಟಿನ ಬಳಿ ಸ್ಟಾಪ್ ಗೇಟ್ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ದಾರೆ. ಇವರ ಜೊತೆಗೆ ಕಂಪ್ಲಿ ಶಾಸಕ ಗಣೇಶ್ ಮತ್ತು ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್ ಕೂಡ ಸಾಥನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈ ಒಂದು ವಿಚಾರ. ಅದಕ್ಕಾಗಿ ಸಚಿವರು ಕೂಡ ಇವತ್ತು ಮುಂಜಾನೆ ಕಾಮಗಾರಿ ವೀಕ್ಷಣೆಗೆ ಹೋಗಿದ್ದಾರೆ. ಒಂದೇ ಕೂರ್ಸಿರೋದು ಈಗ ದಿವಾಕರ್ ಸರ್ ಈಗ ಒಂದು ಕೂರ್ಸಿದ್ದಾರೆ. ಮಿಕ್ಕಿದ ಯಾವ ಕೂರ್ಸ್ತಾರೆ ಸರ್? ಈಗ ಸ್ಟಾರ್ಟಾಗಿ ಎಷ್ಟು ಬಸ್ ಇದೆ? ಎಷ್ಟು? 2 ಹಿಡಿತೀವಿ. ಈಗ 2 ಹಿಡಿತೀವಿ. ಹಾಂ, 2 ಹಿಡಿದ್ಬಿಟ್ಟು ನೀವು ಸ್ಟಾಪ್ ಮಾಡ್ಬೋದು. ಹೌದಾ? 625 ಬರುತ್ತೆ, 165 ಬರುತ್ತೆ. ನಮ್ಮ ಜೆಟ್ ಲೆವೆಲ್ 123 ಇದೆ. ಈಗ ನನಗೇನಂದರೆ ಇಷ್ಟೆಲ್ಲ ಮಾಡಿ ಹಡಾವಳಿ ಏನಕ್ಕೆ ಹೋಗ್ಬೇಕು ಅಂತ ಹೇಳ್ತೀನಿ. ನಾಳೆ ಹಿಂದೆ ಇವರಿಗೆಲ್ಲ ಊಟ ಹಾಕಿಸಿ ಸನ್ಮಾನ ಮಾಡ್ಬೋದು ಅಂತ ನನ್ನ ಪ್ಲ್ಯಾನ್. ಹಾಂ, ಹಂಗೆ ಮಾಡೋದಾ? ಅಲ್ಲೇ ಡ್ಯಾಮಲ್ಲೇ ಇಟ್ಟು ಅವ್ರು ಅರೇಂಜ್ ಮಾಡಿ. ಹಾಂ ಹಾಂ, ಎಲ್ಲಿ ಅಲ್ಲಿ ಮಾಡುವ, ಅಲ್ಲಿ ಮಾಡುವ, ಮೇಲೆ ಮಾಡೋದು. ಏನು ಹೇಳ್ತೀರಾ ನೀವೆಲ್ಲ? ಹೆಂಗೆ ಹೇಳ್ತೀರಾ? ಹಂಗೆ ಸರ್, ನಮ್ಮ ಸಾರ್ ಹೆಂಗೆ ಸರ್? ನಾನೇನು ಹಡಾವಳಿಯಲ್ಲಿ ಏನಿಗೆ ಎಲ್ಲ ನಾಳೆ ಬಂದು ಎಲ್ಲರೂ ಕೂತಿದ್ದ ವ್ಯವಸ್ಥೆ ಮಾಡಿ ಸನ್ಮಾನ ಮಾಡಿ ಮಾಡುವಂತ ನಾನು ಕರೀತಾರೆ. ಹೋಗ್ಬೇಕಾಗಿದ್ದು ಕ್ಯಾನ್ಸಲ್ ಮಾಡ್ತೀನಿ. ಹಾಂ, ಹಂಗೆ ಮಾಡಿಬಿಡು. ಎಲ್ಲ ಶೇರ್ ಮಾಡಿದ್ದಾರೆ. ಇಲ್ಲ, ನಾವು ಕೊಟ್ಟಿದ್ದೇನೆ, ಅವ್ರು ಬೇರೆ ಕೊಟ್ಟಿದ್ದಾರೆ. ಅವರು ಕಷ್ಟ ಅವ್ರಿಗೆ ಒಂದು 20% ಎಲ್ಲರೂ ಮಾಡೋ ಬಿಡಿರಿ. ಬಡವ್ರಿಗೆ ಮಾಡಿ ಮತ್ತೆ ಯಾರು ಮಾಡ್ತಾರೆ? ಥ್ಯಾಂಕ್ ಯು. ಬಡವರಿಗೆ ತಾನೇ ಮಾಡಬೇಕು. ಇಷ್ಟೆಲ್ಲ ಕಷ್ಟ ಬಿದ್ದಿದ್ದೀರಾ, ನಮ್ಮ ಮರ್ಯಾದೆ ಉಳಿಸಿದ್ದೀರಾ. ಹಾಂ, ಕ್ರೇನ್ ಆಪ್ರೇಟರ್ಸ್ಗೆ ಮತ್ತು ನಿಮಗೆಲ್ಲ ಒಂದು ಸನ್ಮಾನ ಮಾಡಿ ಅದೇನು ಮಾಡಬೇಕು ನನ್ನ ಕಡೆಯಿಂದ ಮಾಡ್ತೀವಿ. ನೋಡ್ಬಿಟ್ಟು ಅದು ನೋಡೋಕ್ಕಾಗಲಿ. ಮೊಬೈಲ್ ಕೊಡೋಣ ನಿಮ್ಮದು? 12 ಜನ, ಅವರು 16 ಜನ. ನಾನು ನಿಮ್ಮ ಟ್ರೈನವ್ರಿಗೂ 550 ಸಲ ಕೊಡ್ತೀನಿ. ಓಕೆ ಸರ್. ನಾನೇನು ಇದೆಲ್ಲ ರೆಡಿಯಾಗಿ